ಹಾಯ್ ವಿದ್ಯಾರ್ಥಿಗಳ, ಇವತ್ತು ನಡೆದಂಥ SSLC ಕನ್ನಡ ಪರೀಕ್ಷೆ ಕೀ ಆನ್ಸರ್ಸ್ಗಳನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಬರುತ್ತೆ, ಅನುನಾಸಿಕ ಅಕ್ಷರಗಳು. ಎರಡನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಬರುತ್ತೆ, ಆದೇಶ ಸಂಧಿ. ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ನೋಡಿ ಇಲ್ಲಿ, ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಬರುತ್ತೆ, ಯಾವುದು ಅಂದರೆ ಉದ್ಧರಣ ಬರುತ್ತೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಡಿ ಸರಿಯಾದ ಉತ್ತರ, ಬರೆಯಲಿ ಅಂತ ಬರುತ್ತೆ. ನೆಕ್ಸ್ಟು ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಚತುರ್ಥಿ ವಿಭಕ್ತಿಯ ಕಾರ್ಯಕಾರ್ತವ್ಯವಿದು ಯಾವುದು ಅಂದರೆ ಇಲ್ಲಿ ಸರಿಯಾದ ಉತ್ತರ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಬರುತ್ತೆ, ಸಂಪ್ರದಾನ. ನೆಕ್ಸ್ಟ್ ಆರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಬಿ ತತ್ಪುರುಷ ಸಮಾಸ ಬರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ನೋಡೋಣ. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಜೂಸ್. ಎಂಟನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅನುವರ್ತಕ ನಾಮ ಬರುತ್ತೆ. ಒಂಬತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಕ್ಕರೆ ಬರುತ್ತೆ, ಸಕ್ಕರೆ ಅಲ್ಲ ಸಕ್ಕರೆ. ಹತ್ತನೇ ಪ್ರಶ್ನೆಗೆ ಸರಿಯಾದ ಉತ್ತರ ತದಿತಾಂತ ಭಾವನಾಮ ಬರುತ್ತೆ. 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಯನ ಸೇನ ಸರಿಯಾದ ಉತ್ತರ ಬರುತ್ತೆ. 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಶಾನುಭೋಗರ ಅಂತ ಬರುತ್ತೆ. ನೆಕ್ಸ್ಟ್ 13ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದರೆ ಚರಿಕ್ರಾಸ ಅಂತ ಬರುತ್ತೆ. 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸೂರ್ಯ ಮಿತ್ರ ಅಂತ ಬರುತ್ತೆ. ನೆಕ್ಸ್ಟ್ 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೆಕ್ಸ್ಟು ಇಲ್ಲಿ 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನಿಶಸ್ತ್ರೀಕರಣ ಬರುತ್ತೆ. 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ದ್ರವ್ಯವನ್ನು. 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮುಸುರೆ ತಿಕ್ಕುತ್ತಿದ್ದಾರೆ, ಇದು 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲಿ ನೀವು ನೋಡಿರ್ಬೋದು. ನೆಕ್ಸ್ಟು ಇಲ್ಲಿ 38ನೇ ಪ್ರಶ್ನೆ ಅಂದರೆ ಸಂದರ್ಭದೊಡನೆ ಬರೆಯಿರಿ. ಹಸಿರು ಗದ್ದೆಯ ಬಯಲು ಇದೆ ಅಲ್ವಾ, ಇದು ಮೇನ್ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಆಯ್ಕೆ ಏನಪ್ಪ ಅಂದರೆ ಪ್ರಸ್ತುತ ಈ ವಾಕ್ಯವನ್ನು ಕುವೆಂಪು ರಚಿಸಿದಂತಹ ಪಕ್ಷಿ ಕಾಸಿ ಎಂದ ಕೃತಿಯಿಂದ ಇದು ಹಸಿರು ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ ಏನಪ್ಪ ಅಂದರೆ ಹಸಿರು ಗದ್ದೆಯ ಬಯಲು ಸಂದರ್ಭ. ನೋಡಿಲಿ, ಅಶ್ವಯುಜ ಮಾಸದ ನವರಾತ್ರಿಯ ಸಂಭ್ರಮದಂದು ಆಕಾಶ ಮುಗಿಲು ಮೋಡ ಅಲ್ಲದೆ ಗದ್ದೆಯ ಬಯಲು ಸಹ ಹಸುರಾಗಿತ್ತು ಎಂಬುದನ್ನು ಕವಿ ವರ್ಣಿಸುವಂಥ ಸಂದರ್ಭ. ಸ್ವಾರಸ್ಯ ಏನಪ್ಪ ಅಂದರೆ ಅಶ್ವಯುಜ ಮಾಸದಲ್ಲಿ ಪ್ರಕೃತಿಯ ಹಸಿರಾಗಿರುತ್ತದೆ ಎಂಬುದು ಸ್ವಾರಸ್ಯದ ಇದು ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಅದೇ ರೀತಿ ಇನ್ನೊಂದು ನೆಕ್ಸ್ಟ್ ಪ್ರಶ್ನೆ ಬಂದುಬಿಟ್ಟು 32ನೇ ಪ್ರಶ್ನೆ ನೋಡೋಣ. ಇಲ್ಲಿ 32ನೇ ಪ್ರಶ್ನೆ ಏನಪ್ಪ ಅಂದರೆ ತಾಳಿದವನು ಬಾಳಿಯನ್ನು ಬೆಳೆಯುವ ಸಿರಿ ಮೊಳಕೆಯಲ್ಲಿ ಇದೆ ಅಲ್ವಾ. 32ನೇದು ಇದು ಕೂಡ ಕಡೆ ಒಳ್ಳು ಆನ್ಸರ್, ಆದೇಶ ಸಂಧಿ ಇವೆಲ್ಲವೂ ಕೂಡ ನೀವು ಬರೀಬೇಕಾಗುತ್ತೆ. ನೆಕ್ಸ್ಟು ಇನ್ನೊಂದು ಅಮ್ಮ ನಾರ್ಮೋಸ್ ಡಾಕ್ಟರ್, ಇದು ಒಂದು ತುಂಬ ಇಂಪಾರ್ಟೆಂಟ್ ಇದೆ ನೋಡಿ. ಅಮ್ಮ ನಾನೋರ್ವ ಡಾಕ್ಟರ್, ನಾನು ಆಕೆಯನ್ನು ಪರೀಕ್ಷಿಸಲೆ. 35ನೇ ಪ್ರಶ್ನೆ ಇದು ಆಯ್ಕೆ ಬಂದುಬಿಟ್ಟು ಪ್ರಸ್ತುತ ಈ ವಾಕ್ಯವನ್ನು ಸಾರಾ ಅಬುಬ್ಕರ್ ರಚಿಸಿರುವಂತಹ ಒಂದು ಕೃತಿಯಿಂದ ಆಯ್ದುಕೊಳ್ಳಲಾಗಿದೆ. ಯುದ್ಧದ ಒಂದು ಸಂದರ್ಭ ಏನಪ್ಪ ಅಂದರೆ ಮುದುಕಿಯು ಡಾಕ್ಟರ್ ರಹೀನನ್ಗೆ ತನ್ನ ಒಂದು ದೇಶೀಯ ಬೇವರಿಗೆ ನೋವಿನಿಂದ ಬಳಲುತ್ತಿರ್ತಾರೆ, ಆ ಒಂದು ಸಂದರ್ಭ ಇದು. ಸ್ವಾರಸ್ಯ ಏನಪ್ಪ ಅಂದರೆ ಬೇರೆಯವರ ಒಂದು ನೋವಿಗೆ ಸ್ಪಂದಿಸುವಂತಹ ರೈಲಿನ ಮೊದಲನೆಯ ಗುಣ ಮತ್ತು ವೃತ್ತಿ ಧರ್ಮ ಇಲ್ಲಿ ಒಂದು ಸ್ವಾರಸ್ಯಕವಾಗಿರುವಂತಹ ಒಂದು ಸಂದರ್ಭವಾಗಿರುತ್ತೆ. ಓಕೆನಾ, ಇಷ್ಟು ನಿಮಗೆ ಹೇಳಿದ್ದೇನೆ. ಇಷ್ಟು ಬರೆದ್ರೆ ಆರಾಮಾಗಿ ಪಾಸ್ ಆಗ್ತೀರಿ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.